ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೆಂತೆ ಲಡ್ಡು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ನಾನು 300 ಗ್ರಾಮಷ್ಟು ಮೆಂತೆ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಹುಡಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಯಾಕೆ ಗೊತ್ತುಂಟಾ? ಇದರಲ್ಲಿರುವ ಕಹಿ ಅಂಶ ಕಮ್ಮಿ ಆಗಲಿಕ್ಕೆ ನಾವಿಲ್ಲಿ ಹಾಲನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಡಬೇಕು. ಹಾಗಾಗಿ ನನಗೊಂದು ಅರ್ಧ ಲೀಟರ್ಗಿಂತ ಜಾಸ್ತಿನೇ ಹಾಲು ಬಿಡ್ತು. ಇದಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಬೇಕು. ಅಷ್ಟು ತನಕ ನಾವು ಹಾಲನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಇನ್ನೊಂದು ಏನಂದರೆ, ವಯಸ್ಸಾದವ್ರಿಗಿರಲಿ, ಮಕ್ಕಳಿಗಿರಲಿ, ಹೆಣ್ಮಕ್ಕಳಿಗೆ ಹಾಗೂ ಕೆಲವರ ಗಂಟು ನೋವು, ಬೆನ್ನು ನೋವು, ಮೂಳೆ ಸವೆತ, ಕೆಲವರಿಗೆ ಕ್ಯಾಲ್ಸಿಯಂ ಎಲ್ಲ ಕಮ್ಮಿ ಆಗುತ್ತೆ. ಹಾಗೂ ಬಾಣಂತಿಯರಿಗೆ, ನ್ಯೂ ಮಾಮ್ ಇರ್ತಾರೆ ನೋಡಿ, ಅವರಿಗೆಲ್ಲ ಬೆಸ್ಟ್ ಈ ಲಡ್ಡು. ದಿನಕ್ಕೆ 1 ಲಡ್ಡುವನ್ನು ತಿಂದು ನೀವು ಹಾಲನ್ನು ಕುಡಿಯಿರಿ. ನೋಡಿ ಎಷ್ಟು ಒಳ್ಳೆಯ ಒಂದು ನಿಮ್ಮ ದೇಹದಲ್ಲಿ, ಅಂದರೆ ನಿಮ್ಮ ಹೆಲ್ತಿನಲ್ಲಿ ಕೂಡ ವ್ಯತ್ಯಾಸ ಕಾಣುತ್ತೆ ಅಂತ ಹೇಳಿ. ಹಾಗೂ ಕೆಲವರದ್ದು ಕೂದಲೆಲ್ಲ ಉದುರುತ್ತೆ ನೋಡಿ, ಅಂಥವರಿಗೆಲ್ಲ ತುಂಬ ಒಳ್ಳೆಯದಿದು. ಓಕೆ, ಇವಾಗ ಹಾಲನ್ನು ಸೇರಿಸಿ ಇದನ್ನು ಹಾಗೆಯೇ ಇಡೋಣ. ಅಷ್ಟು ತನಕ ಇದಕ್ಕೆ ಬೇರೆ ಏನೆಲ್ಲ ಬೇಕು ನೋಡಿ, ಅದನ್ನು ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ಸ್ವಲ್ಪ ತುಪ್ಪವನ್ನು ತೊಗೊಂಡಿದ್ದೀನಿ. ಹಾಗೂ ಫಸ್ಟಿಗೆ ನಾನಿಲ್ಲಿ ಬಾದಾಮನ್ನು ಫ್ರೈ ಮಾಡ್ತಾ ಇದ್ದೀನಿ. ಬಾದಾಮ್ ನೀವಿಲ್ಲಿ ಜಾಸ್ತಿ ಕಮ್ಮಿ ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ತೊಗೊಳ್ಬೋದು. ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಬಾದಾಮನ್ನು ತೊಗೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಕಡಕ್ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದುಕೊಳ್ಳಿ. ಇವೆಲ್ಲವನ್ನು ನಾವು ಹುಡಿ ಮಾಡಲಿಕ್ಕುಂಟು. ಹಾಗಾಗಿ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ನಾನು ದೊಡ್ಡ ಕಪ್ಪಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಗೆಯೇ ತುಪ್ಪದಲ್ಲಿ ಒಳ್ಳೆ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸ್ವಲ್ಪ ತುಪ್ಪವನ್ನು ಹಾಕೋಣ. ಹಾಗೂ ಇಲ್ಲಿ ಗೋಂದ್ ಅಂತ ಹೇಳ್ತಾರೆ ಇದಕ್ಕೆ, ಅಂಟು ಇದು. ಇದಕ್ಕೆ ಬೇರೆ ಏನು ಹೆಸರು ನಂಗೆ ಗೊತ್ತಿಲ್ಲ, ಆದರೆ ಗೋಂದ್ ಅಂತ ಹೇಳಿದರೆ ಇದು ಸಿಗುತ್ತೆ ನಿಮಗೆ. ಹಾಗಾಗಿ ಇದನ್ನು ಕೂಡ ನಾವು ನೋಡಿ ಈ ರೀತಿ ಫ್ರೈ ಮಾಡಲಿಕ್ಕುಂಟು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿದು ಸಂಡಿಗೆಲ್ಲ ಇರುತ್ತೆ ನೋಡಿ, ಆ ರೀತಿಯದು ಉಬ್ಬಿ ಬರುತ್ತೆ, ನೋಡ್ಬೋದು ನೀವು. ಎಲ್ಲ ಉಬ್ಬಿಕೊಂಡು ಕಡಕ್ಕಾಗದೆ ಆಮೇಲೆ ನೀವು ತೆಗೆದರೆ ಆಯಿತು. ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕ್ಬೋದು ಬೇಕಿದ್ರೆ. ಮಖಾನ ಅದೆಲ್ಲ ನೀವು ಸೇರಿಸ್ಬೋದು, ಇನ್ನೂ ಕೂಡ ಒಳ್ಳೆಯದು. ಇಲ್ಲಿ ನಾನು ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಇವಾಗ ನೋಡಿ ಈ ರೀತಿ ನಾನು ಹುಡಿ ಮಾಡಿ ತಗೊಂಡಿದ್ದೀನಿ. ಈ ರೀತಿ ಹುಡಿ ಆದರೆ ಸಾಕಿದು. ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಾಗೂ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಇವಾಗ ಹಾಕ್ತಾ ಇದ್ದೀನಿ. ಹಾಗೂ ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಹಾಕಿ ಫ್ರೈ ಮಾಡಲಿಕ್ಕುಂಟು. ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಇದರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಲಿಕ್ಕುಂಟು. ಇವಾಗ ಒಳ್ಳೆ ರೀತಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಹಾಗಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿ. ಇವಾಗ ನೋಡ್ಬೋದು ಕಲರ್ ಇದರದ್ದು ಪೂರ್ತಿಯಾಗಿ ಚೇಂಜ್ ಆಗ್ತಾ ಬರ್ತಾ ಉಂಟು. ಇನ್ನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕುಂಟು. ಇವಾಗ ನಾನಿದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ಇದರಿಂದ ಇದು ಬೇಗನೆ ಫ್ರೈ ಆಗುತ್ತೆ, ಹಾಗೂ ಕಲರ್ ಕೂಡ ಹಾಗೂ ಪರಿಮಳ ಕೂಡ ಎರಡೂ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಕಸಕಸೆ, ಪಾಯಸಕ್ಕೆಲ್ಲ ಹಾಕ್ತಾರೆ ನೋಡಿ ಗಸಗಸೆ, ಅದನ್ನು ಹಾಕಿ, ಪಾಪಿ ಸೀಡ್ಸ್ ಹೇಳ್ತಾರೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡ್ರ್ ಕೂಡ ಹಾಕಿದ್ದೀನಿ. ಕಾಳು ಮೆಣಸು ಹಾಗೂ ಸ್ವಲ್ಪ ಏಲಕ್ಕಿ ಪೌಡರ್, ಇವೆಲ್ಲವನ್ನು ಇಲ್ಲಿ ಸೇರಿಸೋಣ. ಹಾಗೂ ಇದನ್ನು ಫ್ರೈ ಮಾಡೋಣ. ನೋಡಿ ಇವಾಗ ಇದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಕಂದು ಬಣ್ಣ ಬಂದಿದೆ ನೋಡಿ, ಈ ರೀತಿ ಬರಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸಪ್ರೇಟಾಗಿ ಬೇರೆ ಪಾತ್ರೆಗೆ ಹಾಕಿಡಿ. ಇಲ್ಲದ್ರೆ ಏನಾಗುತ್ತೆ, ಆ ಪಾತ್ರೆ ಬಿಸಿ ಇರುತ್ತಲ್ಲ, ಅದಕ್ಕೆ ಇನ್ನೂ ಕೂಡ ಅದು ಕಪ್ಪಾಗುತ್ತೆ. ಹಾಗಾಗಿ ಸಪ್ರೇಟಾಗಿ ಪಾತ್ರೆಗೆ ಹಾಕೋಣ. ಇವಾಗ ಇಲ್ಲಿ 2 ಕಪ್ಪಷ್ಟು ತುಪ್ಪವನ್ನು ನೀವು ಇದಕ್ಕೆ ಹಾಕಬೇಕು. ಹಾಗೂ ನೋಡಿ ಪೇಸ್ಟ್ ನಾವು ನೀರು ಹಾಕಿಟ್ಟಿದ್ವಿ ನೋಡಿ ಮೆಂತೆ, ಆ ಪೇಸ್ಟನ್ನು ಇದಕ್ಕೆ ಹಾಕ್ಲಿಕ್ಕುಂಟು. ಇದಕ್ಕೆ ಹಾಕಿ ಪೂರ್ತಿಯಾಗಿ ಇದರ ಹಾಲು ಇದರಲ್ಲಿ, ನೀರಿನ ಅಂಶ ಇದರಲ್ಲಿ ಹಿಂಗಿ ಇದು ಫುಲ್ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಲಿಕ್ಕುಂಟು. ಈ ಕೆಲಸಕ್ಕೆ 1 ಗಂಟೆ ಆದರೂ ಹಿಡಿಯುತ್ತೆ, ನೆನಪಿಡಿ, ತುಂಬ ಹೊತ್ತು ಹಿಡಿಯುತ್ತೆ. ನಾನಿಲ್ಲಿ ತುಂಬ ಹಾಕಿದ್ರಿಂದ ಸ್ವಲ್ಪ ಹೊತ್ತು ಜಾಸ್ತಿ ಹಿಡಿಯುತ್ತೆ ನನಗೆ, ಅಂದರೆ 1 ಗಂಟೆ ತನಕ ನನಗೆ ಹಿಡಿಯುತ್ತೆ. ನೀವು ಸ್ವಲ್ಪ 1 ಕಪ್ಪಷ್ಟೆಲ್ಲ ಮಾಡೋದಾದರೆ ಸ್ವಲ್ಪ ಬೇಗ ಆಗುತ್ತೆ. ಆದರೆ ತುಪ್ಪ
ಎಲ್ಲದಕ್ಕೂ ಸೇರಿ ನನಗೆ ಅರ್ಧ ಲೀಟರಷ್ಟು ತುಪ್ಪ ಇಲ್ಲಿ ಪೂರ್ತಿಯಾಗಿ ಖಾಲಿಯಾಗಿದೆ. ಇವೆಲ್ಲವನ್ನು ನಾವು ಹಾಕಿ ಮಾಡಬೇಕಾಗುತ್ತೆ, ಹಾಗಾಗಿ ಅದು ರುಚಿ ಹಾಗೂ ಒಳ್ಳೆಯದು ಕೂಡ. ಇಲ್ಲಿ ನೋಡಿ, ಇವಾಗ ಎಲ್ಲ ನೀರಿನಾಂಶ ಹೋಗಿ ಯಾವ ರೀತಿ ಇದು ತುಪ್ಪದಲ್ಲಿ ಫ್ರೈ ಆಗ್ತಾ ಉಂಟಂತೇಳಿ. ಈ ರೀತಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಹಾಗೂ ಫ್ರೈ ಆಗಬೇಕು. ಇವಾಗ ಇದು ರೆಡಿಯಾಗಿದೆ. ತುಂಬ ಪೇಷನ್ಸಲ್ಲಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಬಂದ ಮೇಲೇ ನೀವು ಗ್ಯಾಸನ್ನು ಆಫ್ ಮಾಡಬೇಕು. ಓಕೆ, ಇವಾಗ ಇಲ್ಲಿ ನಾವು ಬೆಲ್ಲದ ಪಾಕ ಮಾಡಲಿಕ್ಕುಂಟು. 600 ಗ್ರಾಮಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನೋಡಿ ಈ ರೀತಿ ಪಾಕ ಮಾಡಿದ್ದೀನಿ. ಒಮ್ಮೆ ಸೋಸಿ ತೆಗಿಬೇಕು ಪಾಕ ಮಾಡಿದ ಮೇಲೆ. ಆಮೇಲೆ ಇದಕ್ಕೆ ಕೊಬ್ಬರಿ ತುರಿ ಉಂಟು ನೋಡಿ, 2 ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರಿಸಿ. ಇಲ್ಲಿ ಪಾಕ ಹೆಸಳೆಲ್ಲ ಮಾಡಲಿಕ್ಕಿಲ್ಲ, ಬೆಲ್ಲ ಕರಗಿದರೆ ಸಾಕು. ಹಾಗೂ ಕೊಬ್ಬರಿ ತುರಿ ಹಾಕಿ ಲೈಟಾಗಿ ಒಂದು ಕುದಿ ಬಂದರೆ ಸಾಕಿಲ್ಲಿ. ಫ್ರೈ ಮಾಡಿದ ಮೆಂತೆ ಉಂಟು ನೋಡಿ, ಅದು ಇವಾಗ ರೆಡಿಗೆ ಇದೆ ಹಾಗೂ ತಣ್ಣಗಾಗಿದೆ. ಇದನ್ನೇನು ಮಾಡಬೇಕು, ಒಮ್ಮೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸ್ಬೇಕಾಗುತ್ತೆ. ಇದರಿಂದ ನೋಡಿ ಈ ರೀತಿ ಇದು ಬರುತ್ತೆ ಹಾಗೂ ಎಲ್ಲ ಕಡೆಯೂ ನಿಮಗೆ ಲಡ್ಡು ಕಟ್ಟಲಿಕ್ಕೆ ಇದು ಈಸಿ ಆಗುತ್ತೆ. ನೋಡಿ ಯಾವ ರೀತಿ ಇದು ನೀರಾಗಿದೆ ನೋಡ್ಬೋದು ನೀವು. ಮಿಕ್ಸಿಲಿ ಒಂದು ರೌಂಡ್ ತಿರುಗಿದರೆ ಅದಕ್ಕೆ ಆಗಿದ್ದ ತುಪ್ಪ ಎಲ್ಲ ಬಿಟ್ಟೋದು ಕರೆಕ್ಟ್ ಆಗುತ್ತೆ. ಇವಾಗ ಎಲ್ಲವನ್ನು ಕೂಡ ನಾವು ರೆಡಿ ಮಾಡಿದ್ವಿ ನೋಡಿ, ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋಣ. ಗೋಧಿ ಹಿಟ್ಟಿನಿಂದ ಹಿಡಿದು ನಾವು ಡ್ರೈ ಫ್ರೂಟ್ಸು ಹಾಗೂ ಮೆಂತೆ ಪೇಸ್ಟ್, ಆಮೇಲೆ ಬೆಲ್ಲದ ಪಾಕ, ಇವೆಲ್ಲವನ್ನು ಹಾಕಿ ನಾವು ಮಿಕ್ಸ್ ಮಾಡಬೇಕು. ಬೆಲ್ಲದ ಪಾಕ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಿ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆಯೇ ಮುಚ್ಚಿಡಿ. ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ವಲ್ಪ ತಣ್ಣಗಾಗಲಿ ಹಾಗೂ ಎಲ್ಲ ನೀರಿನ ಅಂಶ ಎಳೆದು ಇದು ಕರೆಕ್ಟಾಗಿ ನಮಗೆ ಲಡ್ಡು ಕಟ್ಟಲಿಕ್ಕೆ ಕೂಡ ಪರ್ಫೆಕ್ಟ್ ಆಗುತ್ತೆ. ಹಾಗಾಗಿ ಒಂದು 5 ನಿಮಿಷ ಮುಚ್ಚಿಡಿ. ಆಮೇಲೆ 5 ನಿಮಿಷ ಆದಮೇಲೆ ನೋಡಿ ಇದು ಕರೆಕ್ಟಾಗಿದೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಬರ್ತಾ ಉಂಟು. ಇವಾಗ ನೀವು ಒಂದೊಂದಾಗಿ ಲಡ್ಡು ಕಟ್ಟಿದರೆ ಆಯಿತು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಆಗುತ್ತೆ. ಸ್ವಲ್ಪ ಲೈಟಾಗಿ ಇದು ಬಿಸಿ ಉಂಟು ಇವಾಗ, ಹಾಗೂ ಪರ್ಫೆಕ್ಟ್ ಆಗುತ್ತೆ ಕಟ್ಟಲಿಕ್ಕೆ. ತುಂಬ ಡ್ರೈ ಆಗಲಿಕ್ಕೆ ಬಿಡಬೇಡಿ, ಸ್ವಲ್ಪ ಸಾಫ್ಟ್ ಇರುವಾಗಲೇ ನೀವು ಕಟ್ಟಿಬಿಡಿ ಲಾಡುವನ್ನು. ಆಮೇಲೆ ಸ್ವಲ್ಪ ಒಣಗಿದ ಮೇಲೆ ಅದು ತಾನಾಗಿ ಡ್ರೈ ಆಗಿ ಸೂಪರ್ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಹಾಗಾಗಿ ಮನೆಯಲ್ಲಿ ನೀವು ಮಾಡಿ ಇದನ್ನು ತಿನ್ನಿ. ಹಾಗೂ ಇದನ್ನು 1 ತಿಂಗಳವರೆಗೂ ನೀವು ಹೀಗೇ ಹೊರಗಡೆ ಇಡ್ಬೋದು. ಆದರೆ ಡಬ್ಬಿಯಲ್ಲಿ ಮುಚ್ಚಿಡಬೇಕು, ಗಾಳಿ ತಾಗಬಾರ್ದು, ಏನು ಕೂಡ ಆಗೋದಿಲ್ಲ. ಮನೆಯಲ್ಲಿ ಬಾಳಂತಿಯರಿದ್ದಾರಾದರೆ ಅಥವಾ ಹೆಣ್ಮಕ್ಳಿದ್ದಾರಾದರೆ ಪೀರಿಯಡ್ ಎಲ್ಲ ಕರೆಕ್ಟಾಗಿ ಆಗೋದಿಲ್ಲದಿದ್ದರೆ ನೀವು ಇದನ್ನು ಮಾಡಿ ಕೊಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.